ರಣರಕ್ಕಸ ದಾಳಿಗೆ ತತ್ತರಿಸಿದ ಇರಾನ್. ಅಮೆರಿಕ ಜೊತೆ ಸಂಧಾನ ಸೂತ್ರಕ್ಕೆ ಮನವಿ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯಿಂದ ಇರಾನ್ ಮೇಲೆ ಕಾರ್ಯಾಚರಣೆ ನಡೆಸಿದ್ದರಿಂದ ಇರಾನ್ ಮುಖ್ಯಸ್ಥ ಆಯತುಲ್ಲಾ ಖಮೇನಿ ಮೃತರಾಗಿದ್ದಾರೆ. ಖಮೇನಿ ಹತ್ಯೆಗೆ ಸೇಡು ತೀರಿಸಿಕೊಳ್ಳುತ್ತೇವೆ ಎಂದು ಇರಾನ್ ಪ್ರತಿದಾಳಿ ನಡೆಸುತ್ತಿದೆ. ಇಸ್ರೇಲ್, ದುಬೈ, ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ನಡೆಸುತ್ತಿದೆ. ಬಾಂಬ್ಗಳ ಸುರಿಮಳೆಗೈದು ಹಲವು ಕಟ್ಟಡಗಳನ್ನ ನೆಲಕ್ಕುರುಳಿಸಿವೆ. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗೆ ಇರಾನ್ ಹೈರಾಣಾಗಿದೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸುತ್ತಲೇ ಇದೆ. ಇಸ್ರೇಲ್, ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ, ಕತಾರ್, ಕುವೈತ್, ಜೋರ್ಡಾನ್, ಇರಾಕ್, ಬಹ್ರೇನ್, ಓಮನ್, ಸಿರಿಯಾ, ಸೈಪ್ರಸ್, ಫ್ರಾನ್ಸ್, ಯುನೈಟೆಡ್ ಕಿಂಗ್ಡಮ್ನ ಸೈಪ್ರಸ್ನ ಅಕ್ರೋಟಿರಿ ಮೇಲೆ ದಾಳಿ ನಡೆಸಿ ಕೆಂಡ ಕಾರುತ್ತಿದೆ. ಒಂದೆಡೆ ದಾಳಿ, ಮತ್ತೊಂದೆಡೆ ಶಾಂತಿ ಮಂತ್ರ. ಖಮೇನಿ ಹತ್ಯೆಗೆ ಪ್ರತಿಕಾರಕ್ಕಾಗಿ ಪ್ರತಿ ದಾಳಿ ನಡೆಸುತ್ತಿರುವ ಇರಾನ್ ಮತ್ತಷ್ಟು ಹಾನಿಯಾಗುವ ಆತಂಕದಲ್ಲಿ ಮಾತುಕತೆಗೆ ಮನವಿ ಮಾಡಿದೆ. ಸಮರ ಮುಂದುವರೆದ್ರೆ ಇಡೀ ಇರಾನ್ ಧೂಳಿಪಟವಾಗುವ ಸಾಧ್ಯತೆ ಹಿನ್ನೆಲೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಜೊತೆ ಮಾತುಕತೆಗೆ ಮನವಿ ಮಾಡಿದೆ. ಮಾತುಕತೆಯಲ್ಲಿ ಒಪ್ಪಂದ ಮಾಡಿಕೊಂಡ್ರೆ ಯುದ್ಧ ನಿಲ್ಲುವ ಸಾಧ್ಯತೆ ಇದೆ, ಇಲ್ಲವಾದ್ರೆ ಯುದ್ಧ ಮತ್ತಷ್ಟು ತೀವ್ರತೆ ಪಡೆದುಕೊಳ್ಳಲಿದೆ. ಅತ್ತ ಶಾಂತಿ ಮಂತ್ರಕ್ಕೆ ಪ್ಲಾನ್ ನಡೆಸುತ್ತಿದ್ರೆ ಇತ್ತ ಯುದ್ಧಕ್ಕೆ ಎಲ್ಲ ರೀತಿಯ ಸಿದ್ಧತೆ ಕೂಡ ನಡೆಸಲಾಗ್ತಿದೆ. ಇರಾನ್ ಮೇಲಿನ ದಾಳಿಗೆ ಅಮೆರಿಕ ಜೊತೆ ಫ್ರಾನ್ಸ್, ಜರ್ಮನಿ ಸೇರಿ ಹಲವು ಮಿತ್ರ ರಾಷ್ಟ್ರಗಳು ಕೈಜೋಡಿಸಿವೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧಕ್ಕೆ ಯುರೋಪ್ ಅಧಿಕೃತ ಎಂಟ್ರಿ. ಅಮೆರಿಕ, ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧ ಮಾಡುತ್ತಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಸಹ ಅಮೆರಿಕ ಸೇರಿದಂತೆ ತನ್ನ ನೆರೆ ರಾಷ್ಟ್ರಗಳ ಮೇಲೆ ತನ್ನ ಪ್ರತೀಕಾರ ತೀರಿಸಿಕೊಳ್ಳಲು ಮುಂದಾಗಿದ್ದು, ಇದು ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಘೋರ ಯುದ್ಧದ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಈ ಮಧ್ಯೆ ಯುದ್ಧದ ಕಾವು ಹೆಚ್ಚಾಗುತ್ತಿದ್ದಂತೆ ಯುರೋಪಿಯನ್ ದೇಶಗಳು ಸಹ ಈ ಯುದ್ಧಕ್ಕೆ ಎಂಟ್ರಿ ಕೊಡುತ್ತಿದ್ದು ಅಮೆರಿಕಾಗೆ ಸಹಾಯ ಮಾಡುವುದಾಗಿ ಘೋಷಿಸಿವೆ. ಇದು ಸದ್ಯ ಮೂರನೇ ಮಹಾಯುದ್ಧಕ್ಕೆ ದೇಶಗಳು ನಾಂದಿ ಹಾಡುತ್ತಿರುವ ಆತಂಕವನ್ನು ಹೆಚ್ಚಿಸಿದೆ. ಖಮೇನಿ ಹತ್ಯೆಗೆ ಇರಾನ್ ಜನತೆ ಸಂಭ್ರಮಾಚರಣೆ. ಭಾರತದಲ್ಲಿರುವ ಮುಸ್ಲಿಮರಿಂದ ಭಾರೀ ಪ್ರತಿಭಟನೆ. ಇಸ್ರೇಲ್ ಅಮೆರಿಕ ದಾಳಿಯಲ್ಲಿ ಖಮೇನಿ ಸಾವಿನ ಸುದ್ದಿ ಕೇಳ್ತಿದ್ದಂತೆ ಇರಾನ್ ಜನತೆ ಸಂಭ್ರಮಿಸಿದ್ದಾರೆ. ಸ್ವಾತಂತ್ರ್ಯಕ್ಕಾಗಿ ಹಾಗೂ ಬುರ್ಕಾದಿಂದ ಮುಕ್ತಿಗೊಳಿಸುವಂತೆ ಹಲವು ವರ್ಷಗಳಿಂದ ಪ್ರತಿಭಟನೆ ನಡೆಸಿಕೊಂಡು ಬಂದರೂ ಯಾವುದೇ ನ್ಯಾಯ ಸಿಕ್ಕಿರಲಿಲ್ಲ. ಹೀಗಾಗಿ ಖಮೇನಿ ಹತ್ಯೆ ಬೆನ್ನಲ್ಲೇ ಇರಾನ್ ಜನತೆ ಅಮೆರಿಕ, ಟ್ರಂಪ್ ಹಾಗೂ ಇಸ್ರೇಲ್ಗೆ ಧನ್ಯವಾದ ಹೇಳಿದ್ದಾರೆ. ನಮಗೆ ಇಂದು ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ಸಂಭ್ರಮಿಸಿದ್ದಾರೆ. ವಿಪರ್ಯಾಸ ಅಂದ್ರೆ ಇರಾನ್ ಜನತೆಯೇ ಖಮೇನಿ ಹತ್ಯೆಯನ್ನ ಸಂಭ್ರಮಿಸುತ್ತಿದ್ರೆ ಭಾರತದಲ್ಲಿರುವ ಕೆಲ ಮುಸ್ಲಿಮರು ಕಣ್ಣೀರಿಟ್ಟಿದ್ದಾರೆ. ಖಮೇನಿ ಹತ್ಯೆ ಖಂಡಿಸಿ ಜಮ್ಮು ಮತ್ತು ಕಾಶ್ಮೀರ ಸೇರಿದಂತೆ ಹಲವು ಕಡೆ ಪ್ರೊಟೆಸ್ಟ್ ನಡೆದಿದೆ. ಲಾಲ್ ಚೌಕ್ನಲ್ಲಿರುವ ಐತಿಹಾಸಿಕ ಘಂಟಾ ಘರ್ ಅನ್ನು ಸುತ್ತಲೂ ಬ್ಯಾರಿಕೇಡ್ಗಳನ್ನು ನಿರ್ಮಿಸಿ ಮುಚ್ಚಲಾಗಿದೆ. ಅಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರದಲ್ಲಿರುವ ಅಲಿಪುರದಲ್ಲೂ ಮುಸ್ಲಿಂ ಮಹಿಳೆಯರು, ಪುರುಷರು ಮೌನಾಚರಣೆ ಮಾಡಿ ಪ್ರತೀಕಾರಕ್ಕಾಗಿ ನಾವು ಪ್ರಾಣವನ್ನು ಕೊಡಲು ಸಿದ್ಧ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರಬ್ ರಾಷ್ಟ್ರಗಳಲ್ಲಿ ತಲೆದೂರಿರುವ ಪರಿಸ್ಥಿತಿಯಿಂದ ಮೂರನೇ ಮಹಾಯುದ್ಧ ಸೃಷ್ಟಿಸುತ್ತಾ ಅನ್ನೋ ಆತಂಕದಲ್ಲಿ ಜನರಿದ್ದಾರೆ. ಅರಬ್ ರಾಷ್ಟ್ರಗಳಲ್ಲಿ ನಡೆದ ದಾಳಿಯ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ಯುದ್ಧ ಫಿಕ್ಸ್ ಎಂಬಂತಾಗಿದೆ. ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್ ಕನ್ನಡ.